ಹಾಯ್ ಎವ್ರಿವನ್, ವೆಲ್ಕಮ್ ಟು ಏರ್ ಕನ್ಸ್ಟ್ರಕ್ಷನ್. ಇವತ್ತಿನ ವಿಷಯ ಬಂದು ವಿಂಡ್ ಮಿಲ್ಗೆ ಬೇಸ್ ಕಾಂಕ್ರೀಟ್ ಹಾಕಿರ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಟ್ ಅದರಿಂದ ಏನು ಪ್ರಾಬ್ಲಮ್ಸ್ ಬರುತ್ತೆ ಅದನ್ನು ಕೂಡ ಹೇಳ್ತೀನಿ. ಸೊ ನೀವು ಔಟ್ಸೈಡ್ ದ ಸಿಟಿ ಹೋದರೆ, ಸಿಟಿಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಜಮೀನುಗಳಲ್ಲಿ, ಇವಾಗ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲ ಜಮೀನುಗಳಲ್ಲಿ ನಿಮ್ಗೆ ಅಲ್ಲೆಲ್ಲ ವಿಂಡ್ ಮಿಲ್ ಕಾಣಿಸುತ್ತೆ. ವಿಂಡ್ ಟರ್ಬೈನ್ ಅಂತ ಕೂಡ ಕರೀತಾರೆ. ಆಲ್ಮೋಸ್ಟ್ ನೀವು ಉತ್ತರ ಕರ್ನಾಟಕ ಕಡೆ ಹೋದರೆ, ಗದಗ ಡಿಸ್ಟಿಕ್ ಎಲ್ಲ, ಆ ಡಿಸ್ಟಿಕ್ ಎಲ್ಲ ಓಡಾಡಿದ್ರೆ ನಿಮಗೆ ಎಲ್ಲ ಕಡೆ ಕಾಣಿಸುತ್ತೆ. ಸೊ ಇದರಲ್ಲಿ ಏನಂದರೆ ಅದ್ರದ್ದು ಎಷ್ಟು ಮಾಸ್ ಕಾಂಕ್ರೀಟ್ ಹಾಕಿರ್ತಾರೆ ಅಂತ ಹೇಳ್ತೀನಿ. ಬಟ್ ಅದರಿಂದ ಏನೇನು ಆಗುತ್ತೆ ಅಂತಲೂ ಕೂಡ ಹೇಳ್ತೀನಿ. ಆಲ್ಮೋಸ್ಟ್ ಅದೊಂದು ಫ್ಯಾನ್ ಫಿಟ್ ಮಾಡಬೇಕಾದ್ರೆ ಒಂದು 30 ಗುಂಟೆ ಅಂದರೆ 30 ಗುಂಟಾಸ್ ಅಷ್ಟು ಜಾಗ ಅವರು ರೈತರಿಂದ ಖರೀದಿ ಮಾಡಿಬಿಡ್ತಾರೆ. ಖರೀದಿ ಮಾಡಿ ಅದರಲ್ಲಿ ಬೇಸ್ ರೆಡಿ ಮಾಡ್ತಾರೆ. ಅದಕ್ಕೆ ಒಂದು ರೋಡ್ ಕೂಡ ತೊಗೊತಾರೆ ಅವರು. ಆ ರೋಡ್ ಬಂದು ರೈತರಿಂದ ಲೀಸಲ್ಲಿ ತೊಗೊತಾರೆ. ಲೀಸಲ್ಲಿ ತೊಗೊಂಡು ಅದನ್ನು ರೋಡ್ ಮಾಡ್ಕೊತಾರೆ. ಇದು ಬಂದು ಅಗ್ರಿಮೆಂಟು ಒಂದು 30 ವರ್ಷಕ್ಕೆ ಇರುತ್ತೆ. 30 ವರ್ಷಕ್ಕೆ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಸೊ ಎಲ್ಲಿ ಫ್ಯಾನ್ ಬರುತ್ತೆ ಅದನ್ನು ಪರ್ಚೇಸೇ ಮಾಡಿಬಿಟ್ಟಿರ್ತಾರೆ. ಈ ಆಲ್ಮೋಸ್ಟ್ ಫ್ಯಾನ್ ಕಂಪ್ನಿಗಳು ಬಂದು ಬಾಂಬೆ, ಬೆಂಗಳೂರು ಅಲ್ಲೆಲ್ಲ ಇದ್ದಾವೆ. ರೈತರಿಗೆ ಅವ್ರಿಗೆ ಎಲ್ಲಿ ಕಾಂಟ್ಯಾಕ್ಟೇ ಇರೋಲ್ಲ. ಇದರಲ್ಲಿ ಸೆಂಟ್ರಲ್ಲಿ ಒಂದಿಷ್ಟು ಜನ ಮೀಡಿಯೇಟ್ರುಗಳು ಇರ್ತಾರೆ. ಅವರು ಇದು ಕಮ್ಮಿ ರೇಟ್ಗೆ ರೈತರ ಹತ್ರ ಖರೀದಿ ಮಾಡ್ಕೊಂಡ್ಬಿಡ್ತಾರೆ. ಮಾಡಿಕೊಂಡು ಇದನ್ನು ಫ್ಯಾನ್ದು ಪ್ಲ್ಯಾನ್ ಮಾಡ್ಕೊತಾರೆ. ಅವ್ರು ಕಾಂಪಿಟೇಷನ್ ಕೂಡ ಕ್ರಿಯೇಟ್ ಮಾಡ್ತಾರೆ. ನೀನು ಜಮೀನಲ್ಲಿ ಹಾಕಿಲ್ಲ ಅಂದರೆ ಪಕ್ಕದ ಜಮೀನಲ್ಲಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ರೈತರಿಗೆ ಇದನ್ನು ತುಂಬ ಚೀಫಲ್ಲಿ ಜಮೀನು ತೊಗೊಳಕ್ಕೆ ಪ್ಲ್ಯಾನ್ ಮಾಡ್ತಾರೆ. ತೊಗೊಳ್ತಾರೆ ಕೂಡ, ಫ್ಯಾನ್ ಹಾಕ್ತಾರೆ. ಸೊ ಇದಕ್ಕೆ ಮುಂಚೆ ಏನಾಗ್ತಾಯಿದೆ ಅಂದರೆ ರೈತರು ವರ್ಷ ಎಲ್ಲ ದುಡಿದ್ರು ಒಂದು 2-2.5 ಲಕ್ಷ ಸಂಪಾದನೆ ಮಾಡ್ತಾಯಿದ್ರು ವರ್ಷಕ್ಕೆ. ಈ ಫ್ಯಾನ್ ಬಂದಮೇಲೆ ಒಂದು ಈಸಿ ಮನಿ ಥರ ಆಗ್ಬಿಟ್ಟಿದೆ. ಯಾಕಂದರೆ ಅದು ಸೆಂಟ್ರ್ ಒಂದು 30 ಗುಂಟೆಗೆ ಅವರು ಆಲ್ಮೋಸ್ಟ್ ಒಂದು 6-7 ಲಕ್ಷ ದುಡ್ಡು ಕೊಡ್ತಾರೆ. ಪ್ಲಸ್ ರೋಡ್ಗೆ ಲೀಸ್ ತೊಗೊತಾರೆ ರೋಡ್ನ. ಆ ರೋಡ್ಗೋಸ್ಕರ ಒಂದು 10-12 ಲಕ್ಷ ದುಡ್ಡು ಕೊಡ್ತಾರೆ. ಆಲ್ಮೋಸ್ಟ್ ಒಂದು 15 to 20 ಲ್ಯಾಕ್ಸ್ ರೈತರಿಗೆ ಸಡನ್ ದುಡ್ಡು ಬಂದುಬಿಡುತ್ತೆ. ಸೊ ಇದು ಈಸಿ ವೇ ಅನಿಸ್ಬಿಡುತ್ತೆ. ಅದಕ್ಕೆ ರೈತರು ಕೂಡ ಹಿಂದೆ ಮುಂದೆ ನೋಡಿದು ಒಪ್ಕೊಂಡ್ಬಿಡ್ತಾರೆ. ಪ್ರಾಬ್ಲಮ್ ಏನಂದರೆ ಆ 30 ಗುಂಟೆ ಅವರು ಪರ್ಚೇಸ್ ಮಾಡೋದ್ರಿಂದ ಅದರಲ್ಲಿ ತುಂಬ ಮಾಸ್ ಕಾಂಕ್ರೀಟ್ ಹಾಕ್ತಾರೆ. ತುಂಬ ಮಾಸ್ ಅಂದರೆ ನಿಮ್ಗೆ ಆಲ್ಮೋಸ್ಟು 80x80 ಅರ್ತ್ ವರ್ಕ್ ಮಾಡ್ತಾರೆ. ಅಷ್ಟು ಹ್ಯೂಜ್ ಇದು. 80 ಫೀಟ್ ಬೈ 80 ಫೀಟ್ ಸ್ಕ್ವೇರ್ ಆಗಿ, ಡೆಪ್ತ್ ಒಂದು 10 ಫೀಟ್ ಇರುತ್ತೆ. ಸೊ ಅಷ್ಟಕ್ಕೆ ರೇನ್ಫೋರ್ಸ್ಮೆಂಟ್, ಅದು ಕಂಬಿ ಎಲ್ಲ ಕಟ್ಟಿ ರೇನ್ಫೋರ್ಸ್ಡ್ ಕಾಂಕ್ರೀಟ್, ಅದು ಕಂಬಿ ಎಲ್ಲ ಕಟ್ಟಿ. ಯಾಕಂದರೆ ಅಷ್ಟು ದೊಡ್ಡ ಫ್ಯಾನ್ ನಿಂತ್ಕೋಬೇಕಂದ್ರೆ ಅಷ್ಟು ಸ್ಟ್ರೆಂಥನ್ ಮಾಡಬೇಕಾಗತ್ತೆ. ಅದಕ್ಕೆ ಆಲ್ಮೋಸ್ಟ್ ನಿಮಗೆ ಒಂದು 1200 ಕ್ಯೂಬಿಕ್ ಫೀಟ್ ಕ್ಯೂಬಿಕ್ ಮೀಟ್ರ್ 1200 m³ ಕಾಂಕ್ರೀಟ್ನ ಪೋರ್ ಮಾಡ್ತಾರೆ. ಅದಕ್ಕೆ ತುಂಬ ಮಾಸ್ ಕಾಂಕ್ರೀಟ್ ಆಯ್ತದು. ಅಷ್ಟು ಕಾಂಕ್ರೀಟ್ ಹಾಕಿ ಅದನ್ನು ರೆಡಿ ಮಾಡ್ತಾರೆ. ಅದು 30 ವರ್ಷ ಲೀಸ್ ಇರೋದ್ರಿಂದ 30 ವರ್ಷವರೆಗೂ ಅವರು ಓಡಾಡ್ತಾ ಇರ್ತಾರೆ ಅಲ್ಲಿ. ಸೊ ರೋಡ್ ಮಾಡ್ಕೊಂಡ್ರೆ ಅದಕ್ಕೆ ರೋಡ್ಗೆ ಮೆಟ್ಲಿಂಗ್ ಎಲ್ಲ ಮಾಡಿ ನಮ್ಮದು ರೈತರ ಜಮೀನು ಅಲ್ಲಿ ಏನು ಬೆಳೆಯೋಕ್ಕಾಗಲ್ಲ. ಆ ಥರ ಇರ್ತದೆ ಅದು. ಆ ಥರ ಪರಿಸ್ಥಿತಿ ಆಗ್ಬಿಡ್ತದೆ. ಆಮೇಲೆ ಒಂದರಿಂದ ಒಂದು ಲಿಂಕ್ ಇರುತ್ತೆ. ಈ ಫ್ಯಾನಿಂದ ಇನ್ನೊಂದು ಫ್ಯಾನಿಗೆ ಲಿಂಕ್ ಮಾಡ್ಕೊತಾರೆ. ಸೊ ರೋಡೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಉಳಿದಿದ್ದ ಜಮೀನಲ್ಲಿ ರೈತರು ಕೆಲಸ ಮಾಡಬೇಕಾಗತ್ತೆ. ಸೊ ಈ ಫ್ಯಾನ್ ಬಂದು ಬರೀ ಫ್ಯಾನ್ ಮಾತ್ರ ಬರೋಲ್ಲ, ಅದಕ್ಕೆ ಲೈಟ್ ಕಂಬಗಳು ಅದು ಇದು ಬರುತ್ತೆ. ಫ್ಯೂಚರಲ್ಲಿ ಏನೋ ಸರ್ವಿಸ್ ಬಂದರೆ ಅವರು ತಿರ್ಗಾ ರೋಡ್ ಯೂಸ್ ಮಾಡ್ತಾರೆ. ಸೊ ನೀವು ಆ ರೋಡಂತೂ ಕ್ಲೋಸ್ ಮಾಡೋಕ್ಕಾಗಲ್ಲ. ಈಗ ಲೀಸ್ ಅವ್ರು ಹೇಳ್ತಾರೆ ಲೀಸ್ ಆಗಿದೆ, ಫ್ಯಾನ್ ಫಿಟ್ ಆದಮೇಲೆ ನೀವು ಮಿಗ್ಲಿ ಜಾಗಲ್ಲಿ ಯುಟಿಲೈಸ್ ಮಾಡ್ಕೋಬೋದು ಅಂತ. ಬಟ್ ಕಷ್ಟ ಸಾಧ್ಯ. ಯಾಕಂದರೆ ಅವರು ಮತ್ತೆ ಸರ್ವಿಸು ಅದು ಇದನ್ನು ಬಂದರೆ ಆ ರೋಡ್ ಇದ್ದೇ ಇರುತ್ತೆ, ಅದು ಹಂಗೆ ಉಳ್ಕೊಳ್ಳುತ್ತೆ. ಆಮೇಲೆ 30 ವರ್ಷ ಆದಮೇಲೆ ಅದು ಏನೇನಾಗುತ್ತೋ ಗೊತ್ತಿಲ್ಲ. ಆಮೇಲೆ ಅದು ಮಾಸ್ ಕಾಂಕ್ರೀಟು ಫ್ಯೂಚರಲ್ಲಿ ತೆಗಿಯೋಕ್ಕೂ ಆಗೋಲ್ಲ. ತೆಗಿಬೇಕಂದ್ರೆ ಬೈ ಚಾನ್ಸ್ ರೈತರಿಗೆ ಆ ಜಮೀನು ಅವ್ರು ವಾಪಸ್ ಕೊಡೋದಾದರೆ ಅದು ಪರ್ಚೇಸ್ ಮಾಡೋದು ಆ ಟೈಮಲ್ಲಿ ತುಂಬ ಕಷ್ಟ. ಅಷ್ಟು ವ್ಯಾಲ್ಯೂ ಆಗಿರುತ್ತೆ. ಮತ್ತು ಆ ಮಾಸ್ ಕಾಂಕ್ರೀಟ್ ಅಂತೂ ತೆಗಿಯೋಕ್ಕಾಗಲ್ಲ. ತೆಗಿಬೇಕು ಅಂದರೆ ಈಗ ಅವ್ರಿಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅದು 10ರಷ್ಟು ದುಡ್ಡು ಖರ್ಚು ಮಾಡಿ ತೆಗಿಬೇಕಾಗತ್ತೆ. ಬೆಟ್ರ್ ರೈತರು ಏನು ಅನ್ಕೊಂತಾರೆ ಅದ್ಮೇಲೆ ಮಣ್ಣು ಹಾಕ್ಬಿಟ್ಟು ಬೆಳೆ ಬೆಳ್ಕೋಬೋದು ಅಂತ. ಅದು ಆ ಥರ ಮಾಡಬೇಕು ಅಂದ್ರೂ ಅವರಿಂದ ತಿರ್ಗಾ ನಾವು ರಿಟರ್ನ್ ಪರ್ಚೇಸ್ ಮಾಡಬೇಕಾಗತ್ತೆ ಅದನ್ನು, ಅಷ್ಟು ಜಮೀನು. ಆ ಟೈಮಲ್ಲಿ ಅವ್ರು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಇಷ್ಟೆಲ್ಲ ಸಮಸ್ಯೆ ಇದೆ. ಆಮೇಲೆ ಇದು ಕಂಟಿನ್ಯೂಯಸ್ ಆಗಿ ಒಂದರಿಂದ ಒಂದು ಕಡೆ ಹೋಗೋದ್ರಿಂದ ಅದು ಕಂಟಿನ್ಯೂ ಇದ್ದೇ ಇರುತ್ತೆ. ಅದು ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ. ಇಲ್ಲಿ ನೆಕ್ಸ್ಟ್ ಈ ಫ್ಯಾನ್ ಆದಮೇಲೆ ಇನ್ನೊಂದು ಫ್ಯಾನ್ಗೆ ದಾರಿ ಇರುತ್ತೆ. ಇವರು ನಾವು ಲೀಸ್ ಕೊಟ್ಟಿರೋದ್ರಿಂದ ಆ ದಾರಿ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನ ಯುಟಿಲೈಸ್ ಮಾಡ್ತಾರೆ. ಸೊ ಅದರಿಂದ ಈ ಫ್ಯಾನ್ ಬಂದಿರೋದ್ರಿಂದ ರೈತರಿಗೆ ಅಡ್ವಾಂಟೇಜ್ಗಿಂತ ಡಿಸ್ಅಡ್ವಾಂಟೇಜ್ ಜಾಸ್ತಿ ಇದೆ. ಥ್ಯಾಂಕ್ ಯು.